ವೇತನ ಹೆಚ್ಚಳ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಘಟಕದಿಂದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು. ಚನ್ನಗಿರಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರ ವೇತನ ಹೆಚ್ಚಳ ಮಾಡಬೇಕು, ಅಲ್ಲದೆ ಕೆಲಸದ ಒತ್ತಡ ಕಡಿಮೆ ಮಾಡಿ ಪಂಚಾಯಿತಿ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಲ್ಲದೆ ಬಾಕಿ ಇರುವ ವೇತನವನ್ನ ಶೀಘ್ರವೇ ಪಾವತಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಕನಿಷ್ಠ ವೇತನ ನೀಡದ ಭ್ರಷ್ಟ ಸರ್ಕಾರಕ್ಕೆ, ಕನಿಷ್ಠ ವೇತನ ನೀಡದ ಭ್ರಷ್ಟ ಅಧಿಕಾರಿಗಳಿಗೆ, ಗುಲಾಮಗಿರಿಯಾಗಿ ದುಡಿಸಿಕೊಳ್ಳುತ್ತಿರುವ ಅಧಿಕಾರಿಗಳಿಗೆ, ಗುಲಾಮಗಿರಿಯಾಗಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ. ಜಿಲ್ಲೆಯಲ್ಲಿ ಸುಮಾರು 2000 ಜನ ನೌಕರದಾರಗಳಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ನೌಕರದಾರಗಳಿಗೆ ಸರ್ಕಾರದಿಂದ ಯಾವುದೇ ಒಂದು ಮಾನ್ಯತೆ ಸಿಗ್ತಾ ಇಲ್ಲ. ಮೊನ್ನೆ ಸರ್ಕಾರ ಮಟ್ಟದಲ್ಲಿ ಕನಿಷ್ಠ ವೇತನ 31,000 ಸಿಗಬೇಕು ಅಂತೇಳಿ ಸುಮಾರು 4 ದಶಕಗಳ ಹೋರಾಟ ಮಾಡ್ತಿದ್ವಿ, ಇದುವರೆಗೂ ಸಿಗ್ತಾ ಇಲ್ಲ. ಕನಿಷ್ಠ ಕಡಿಮೆ ಕೂಲಿಗೆ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಈ ಸರ್ಕಾರ ನಾವು 31,000 ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಿ ಅಂತ ಹಲವಾರು ಬಾರಿ ಹೋರಾಟ ಮಾಡ್ತಿದ್ದು ಸರ್ಕಾರ ಇದ್ರ ಬಗ್ಗೆ ಗಮನ ಸೆಳೀತಿಲ್ಲ. ಆದ್ದರಿಂದಾಗಿ ಮುಂದಿನ ಜುಲೈ 23ಕ್ಕೆ ರಾಜ್ಯಾದ್ಯಂತ ನೀರು ನಿರ್ವಹಣೆ ಸ್ಥಗಿತಗೊಳಿಸಿ ಕಚೇರಿ ಬಂದ್ ಮಾಡಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ 65,000 ಜನ ನೌಕರರು ಏಕಕಾಲಕ್ಕೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಮಕ್ಕಳನ್ನು ಬಡಿಯೋದಕ್ಕೆ ನಾವು ಇದು ಮಾಡ್ತಿದ್ವಿ. ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ನಮ್ಮ ನೌಕರದಾರರಿಗೆ ಸಿಗುವಂಥ ಬೇಡಿಕೆಗಳು ಸಿಗಬೇಕು ಅಂತೇಳಿ ಈ ಹೋರಾಟದ ಬಗ್ಗೆ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಚನ್ನಗಿರಿ ತಾಲೂಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ನೌಕರರ ಬೇಡಿಕೆಗಳು ಸಮರ್ಪಕವಾಗಿ ನೌಕರರು ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ನಮ್ಮ ಈಗೇನಾಗಿದೆ RDPR 1993 ಜಾರಿ ಬಂತು. ಆವಾಗ ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕ ಮಾಡ್ತು, ಲೋಕಲ್ ಬಾಡಿ ನೇಮಕ ಮಾಡ್ಕೊಂಡಿತ್ತು, ಲೋಕ ನೌಕರು ಅಂತ ಕರ್ಕೊಂತ ಬಂದರು. ಬರ್ತಾ ಏನಾಯಿತು ಅಂದರೆ ಆ ಲೋಕ ನೌಕರಿಗೆ ಒಬ್ಬ ಬಿಲ್ ಕಲೆಕ್ಟರ್, ಒಬ್ಬ ಕಾರ್ಯದರ್ಶಿ, ಒಬ್ಬ ವಾಟರ್ ಮ್ಯಾನು ಕೆಲಸ ಮಾಡ್ಕೊಂತ ಬಂದರು. ಬರ್ತಾ ಎಲ್ಲ ಅಪ್ಡೇಟ್ ಆದಮೇಲೆ ಸರ್ಕಾರ ಹೆಚ್ಚಿನ ಅನುದಾನ ಕೊಡ್ತು, PDO ಪೋಸ್ಟ್ ಮಾಡ್ತು, SDA ಪೋಸ್ಟ್ ತಗೊಂಬಂತು. ಆದರೂ ಕೂಡ ಅಲ್ಲಿ ಮತ್ತೆ ಕಂಪ್ಯೂಟರ್ ಆಪರೇಟ್ ತಗೊಂಬಂತು. ಕಂಪ್ಯೂಟರ್ ಇಷ್ಟೆಲ್ಲ ತಗೊಂಬಂದ್ರು ಕೂಡ ಆ ಸಪ್ರೇಟ್ ಅವ್ರಿಗೆ ಯಾವುದೇ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಕನಿಷ್ಠ ವೇತನ ಕೊಡ್ತಾ ಅಂತ ಹೇಳಿದ್ರು 2007 ನಾವು ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಇವತ್ತು 15,000 ತಿಳಿಸಿದ್ದಾರೆ. ಆದರೂ ಕೂಡ 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ ಕೂಡ ನಮ್ಮ ಯಾವುದೇ ವೇತನ ಹೆಚ್ಚಳ ಬಗ್ಗೆ ಸಮಸ್ಯೆ ಬರ್ತಾ ಇಲ್ಲ. ಆದರೂ ಕೂಡ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಸುತ್ತೋಲೆಗಳು ಬರ್ತಾ ಇರ್ತವೆ. ಈಗೆಲ್ಲ ಸಾಮಾಜಿಕ ಜಾಲತಾಣ ಸಕ್ರಿಯವಾಗಿರೋದ್ರಿಂದ ಗ್ರಾಮ ಪಂಚಾಯತ್ ನೌಕರರು ಭಾಳ ಸೂಕ್ಷ್ಮ ಕೆಲಸ ಮಾಡೋಕ್ಕಂಥ ಒತ್ತಡ ಸೃಷ್ಟಿಯಾಗಿದೆ. ನಮ್ಮ ಬೇಡಿಕೆಗಳು ಏನಂದರೆ, ಪ್ರತಿ ಇಲಾಖೆ 38 ಇಲಾಖೆ ಅಧಿಕಾರಿಗಳಿಗೂ ಒಂದು ದಿನ ಆದರೂ ಸರ್ಕಾರದ ರಜಾ ಅನ್ನೋದಿದೆ. ಆದರೆ ವರ್ಷದಲ್ಲಿ 365 ದಿನ ಯಾವುದೇ ಹಬ್ಬ ಹುಣ್ಣಿಮೆ ಇಲ್ಲದೆ ನಮ್ಮ ಗ್ರಾಮ ಪಂಚಾಯತ್ಗಳ ನೀರುಗಂಟೆಗಳು ರಜೆ ಇಲ್ಲದೆ ಕರ್ತವ್ಯ ನಿರ್ವಹಿಸ್ತಿರುವ ನೀರುಗಂಟೆಗಳನ್ನೇ ನಿರ್ಲಕ್ಷ್ಯ ಮಾಡಿರುವಂಥ ಸರ್ಕಾರ ಇದು. ಹುಟ್ಟಿದ ಮಗುವಿಂದ ಸಾಯುವ ಅಜ್ಜಿವರೆಗೂ ನೀರು ಕೊಡುವಂಥ ನೀರುಗಂಟೆಗಳು ನಮ್ಮ ಶ್ರೇಷ್ಠ. ಸ್ವಚ್ಛತೆ ಅಂತ ಸರ್ಕಾರ ಡೆಲ್ಲಿಯಿಂದ ಡಿಲ್ಲಿವರೆಗೂ ಹೇಳ್ತಿದ್ದಾರೆ ಹಳ್ಳಿ ಅಂತ. ಆ ಸ್ವಚ್ಛತೆ ಕಾಪಾಡೋಂಥ ಸ್ವಚ್ಛತೆಗಾರನೇ ನಿರ್ಲಕ್ಷ್ಯ ಮಾಡಿರೋಂಥ ಸರ್ಕಾರ ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ. ನಮ್ಮ ಒಂದು 15,000 ರೂಪಾಯಿ ವೇತನ ನೀಡುತ್ತಿರುವಂಥ ವೇತನಗಳು ಒಂದು ಸಿಲಿಂಡ್ರು ಮತ್ತು ಮಕ್ಕಳ ಪಠ್ಯ ಪುಸ್ತಕಗಳಿಗೆ ಉಪಯೋಗಕ್ಕೆ ಆಗುತ್ತಿದ್ದಂಥ ಸರ್ಕಾರ ನೆಕ್ಸ್ಟ್ ಏನಾದರೂ ಉಪಯೋಗ ಮಾಡಬೇಕಂದ್ರೆ ಆರೋಗ್ಯ ಏನಾದ್ರು ಕೆಡ್ತು ಅಂದರೆ ESI ಇಲ್ಲದೆ ದುಡಿಸ್ಕೊಳ್ತಿರೋಂಥ ಸರ್ಕಾರದವರು ಈಗ ಇದೇ ರೀತಿ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಚರ್ಚೆ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟ ಹೇಗಿದೆ ಅಂದರೆ ನೀರು ನಿರ್ವಹಣೆ ಮತ್ತು ಸ್ವಚ್ಛತೆಯನ್ನು ಎಲ್ಲ ನಿಲ್ಲಿಸಿ ಅನಿರ್ದಿಷ್ಟ ಧರಣಿಯನ್ನು ಹೂಡಬೇಕಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾವು ತಾಲೂಕಾದ್ಯಂತ ಯಾವ ತಾಲೂಕಾಗದಿದ್ದರೂ ಚನ್ನಗಿರಿ ತಾಲೂಕಂತದ್ದು ಕನಿಷ್ಠ ಪಕ್ಷ 1 ತಿಂಗಳವರೆಗೂ ನೀರು ನಿರ್ವಹಣೆಯನ್ನು ಸ್ಥಿತಗೊಳಿಸಿ ಸ್ವಚ್ಛತೆಯನ್ನು ಸ್ಥಿತಗೊಳಿಸಿ ನಾವು ಧರಣಿಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ.